ಇಷ್ಟು ವರ್ಷ ಕಷ್ಟಗಳನ್ನ ಕೊಟ್ಟು ಈಗ ನೋಡಿ ರಮೇಶ್ ಕರ್ಣನಿಗೆ ಕ್ಷಮೆ ಕೇಳೋದು, ಕರ್ಣನ ಮಾತಾಡಿಸೋದು, ಕರ್ಣನಿಗೆ ಕಾಳಜಿ ತೋರಿಸುವಂತದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಈಗ ತಾವೆಲ್ಲರಿಗೂ ಕೂಡ ಗೊತ್ತೇ ಇದೆ ಕರ್ಣ ಧಾರಾವಾಹಿ ಯಾವ ರೀತಿ ಟ್ವಿಸ್ಟ್ ಬರ್ತಾ ಇದೆ ಅಂತ. ಕರ್ಣನಿಗೆ ಅಪಘಾತವಾಗುತ್ತೆ, ಅದನ್ನ ಮಾಡಿಸಿದೆ ರಮೇಶ್. ನಂತರದಲ್ಲಿ ಗೊತ್ತಾಗೋದು. ಸೊ ಹೀಗಾಗಿ ಬ್ಲಡ್ ಅನ್ನು ಸಹ ಕೊಡುವಂತದ್ದು ರಮೇಶ್ ಮಗ ಅಂತ ಗೊತ್ತಾಗಿದೆ, ಸ್ವಂತ ಮಗ ಅಂತ ಗೊತ್ತಾಗಿದೆ. ಸೊ ಈಗ ತುಂಬಾನೇ ಕಾಳಜಿ ಪ್ರೀತಿಯನ್ನು ಸಹ ತೋರಿಸ್ತಾ ಇರುವಂತದ್ದು. ಜೊತೆಗೆ ಸಂಜಯ್ ಏನಾದ್ರು ಕರ್ಣನಿಗೆ ತೊಂದರೆ ಮಾಡಕ್ ಹೋದ್ರೆ ಸಂಜಯ್ಗೆ ಹೊಡೆಯೋದು, ಸಂಜಯ್ಗೆ ವಾರ್ನಿಂಗ್ ಮಾಡೋದು, ಇನ್ನೊಂದ್ಸತಿ ಕರ್ಣನ ತಂಟೆಗೆ ಹೋದ್ರೆ ನಿನಗೆ ಗ್ರಾಚಾರ ಬಿಡಿಸ್ತೀನಿ ಅಂತೆಲ್ಲ ಬೈಯೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಒಟ್ಟಾರೆ ಈಗ ಕರ್ಣನ ಮೇಲೆ ಇದ್ದಕ್ಕಿದ್ದಂತೆ ಫುಲ್ ಪ್ರೀತಿ ಬಂದ್ಬಿಟ್ಟಿದೆ ರಮೇಶ್ಗೆ. ಸೊ ಇದನ್ನೆಲ್ಲ ನೋಡುತ್ತಾ ನಿಧಿಗೂ ಕೂಡ ಶಾಕ್ ಆಗಿದೆ. ದಯವಿಟ್ಟು ನೀವು ಕರ್ಣನ ಹತ್ರಕ್ಕೆ ಹೋಗ್ಬೇಡಿ, ಏನಕ್ಕೆ ಈ ರೀತಿ ಇದ್ ಮಾಡ್ತಾ ಇದ್ದಾರೆ? ಇಷ್ಟು ವರ್ಷ ನೋವು ಕೊಟ್ಟಿದ್ದು ಸಾಲದ? ಮನೆಯವರೆಲ್ಲರೂ ಕೂಡ ರಮೇಶ್ಗೆ ಬೈತಿದ್ದಾರೆ, ಕರ್ಣನ ಹತ್ರ ಹೋಗ್ಬೇಡ, ಇಷ್ಟು ವರ್ಷ ಇಲ್ದಿದ್ದ ಪ್ರೀತಿ ಇವಾಗ ಹೇಗೆ ಬಂದ್ಬಿಡ್ತು, ಹಾಗೆ ಹೇಗೆ ಅಂತೆಲ್ಲ ಮನೆಯವರು ಸಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಏನೇ ಆಗ್ಲಿ ರಮೇಶ್ ನಿಜವಾಗ್ಲೂ ಕೂಡ ಬದಲಾಗಿದ್ದಾರ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ, ಇಲ್ಲ ನಾಟಕ ಮಾಡ್ತಿದ್ದಾರ ಅಂತ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ? ಕರ್ಣ ಮಗನೇ ಅಂತಾರ ಒಪ್ಕೋತಾ ಇದ್ದಾರಾ? ರಮೇಶ್ ನಿಜವಾಗ್ಲೂ ಬದಲಾಗಿದ್ದಾರೆ ಅಂತ ಕಮೆಂಟ್ ಮಾಡಿ. ಒಟ್ಟಾರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಒಳ್ಳೆ TRP ರೇಟಿಂಗ್ ಸಹ ಇದೆ, ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಸಹ ಪಡ್ತಾ ಇದ್ದಾರೆ. ಅದ್ಭುತವಾದಂತಹ ಪ್ರಾಜೆಕ್ಟ್ ಅನ್ಬೋದು. ನಿಧಿ ಮತ್ತೆ ಏನು ಕರ್ಣ ಪಾತ್ರ ಮಾಡ್ತಿದ್ದಾರೆ, ಭವ್ಯ ಮತ್ತೆ ಕಿರಣ್ ರಾಜ್ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಈ ಒಂದು ಧಾರಾವಾಹಿಯ ಮೂಲಕ ಅವರಿಗೆ ತುಂಬಾನೇ ಹೆಸರುವಾಸಿ ಮತ್ತೆ ತುಂಬಾನೇ ಮನೆ ಮಾತು ಕೂಡ ಆಗ್ತಾ ಇದ್ದಾರೆ. ಎಲ್ಲಾ ಕಡೆಯಿಂದ ಕೂಡ ಇವರಿಗೆ ನೇಮ್ ಫೇಮ್ಗಳು ಕೂಡ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಸೂಪರ್ ಆಗಿರುವಂತಹ ಒಂದು ಜೋಡಿ ಅಂತಾನೆ ಹೇಳಬಹುದು. ನೋಡೋಣ ಮುಂದೆ ಇನ್ಯಾವ ಟ್ವಿಸ್ಟ್ ಎದುರಾಗುತ್ತೆ. ಇದೀಗ ಕರ್ಣ ತಂದೆ ಅಂತ ಒಪ್ಕೋತಾನ ಏನು ಅಂತ? ಯಾಕಂದ್ರೆ ಇಷ್ಟು ದಿವಸ ಎಷ್ಟೊಂದೆಲ್ಲ ಅವಮಾನ ಮಾಡಿದ್ದು ರಮೇಶ್. ಈಗ ರಮೇಶ್ ಬಂದು ಸಾರಿಯನ್ನ ಕೇಳಿ ಎಲ್ಲವನ್ನೂ ಕೂಡ ಮಾಡ್ತಾ ಇರುವಂತದ್ದು. ಸೊ ಬಹಳನೇ ಕುತೂಹಲ ಮತ್ತೆ ಅನುಮಾನವೂ ಸಹ ಶಾಣ ಆಗ್ತಿದೆ.